ಪೈಗಂಬರ್ ಮತ್ತು ರಾಮನಿಗೆ ಹೋಲಿಕೆ ಮಾಡಿದಾಗ ಪೈಗಂಬರು ಪೂರ್ವಜನೋ ರಾಮ ಪೂರ್ವಜನೋ? ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಇದು ನಿಮ್ಮ ಬುದ್ಧಿವಂತಿಕೆ. ಇದು 7ನೇ ಶತಮಾನದಲ್ಲಿ ಕೇಳಿ, 7ನೇ ಈ ನೆಲದಲ್ಲಿ ಎಲ್ಲಿದ್ರಿ ಇಮಾಮು? ಈ ನೆಲದಲ್ಲಿ ಎಲ್ಲಿ ಮಸೀದಿ ಸಂಸ್ಕೃತಿ ಇತ್ರಿ? ಆ ಮಸೀದಿ ಸಂಸ್ಕೃತಿ ಬಂದಿದ್ದು, ಆಜಾನ್ ಕೂಗೋ ಸಂಸ್ಕೃತಿ ಬಂದಿದ್ದು, ಮೊದಲ ಆಕ್ರಮಣ ನಡೆದಿದ್ದು 7ನೇ ಶತಮಾನ. ಅದು ಸ್ಥಾಪಿತಗೊಂಡಿದ್ದು 10ನೇ ಶತಮಾನದ ನಂತರ. ಇಲ್ಲಿ ಸ್ಥಾಪಿತಗೊಂಡಿದ್ದು 10ನೇ ಶತಮಾನದ ನಂತರ. ಈ ನೆಲದ ಮೂಲ ನಿವಾಸಿಗಳು ಯಾರಿದ್ರು? ಹಿಂದೂಗಳಿದ್ದು. ಈಗ ಸರ್ಕಾರ ಆಸ್ತಿ ಜೀಪ್ ಹೊಡೆದಾಕ್ತಾರೆ, ಜೀಪಿ ಬೆಂಕಿ ಇಕ್ತಾರೆ, ಪೊಲಿಟಿಷಿಯನ್ಸ್ ಸುಡ್ತಾರೆ. ಇದು ತುಂಬಾ ಕಂಪ್ಯಾರಿಸನ್ ನನ್ನೆಯಿಂದ ನಾನು ನೋಡ್ತಾ ಇದ್ದೇನೆ. ಸಿಟಿ ರವಿ ಅವರೇ, ಉತ್ತರ ಪ್ರದೇಶದಲ್ಲಿ ಯೋಗಿ ಮಾಡೋದಕ್ಕಾಗುತ್ತೆ, ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಡಗಳು ಬರ್ತಾ ಇದ್ದಾವೆ. ನಾವು ಏಕಕಾಲದಲ್ಲಿ ಯು ಪಿ ಮಾದರಿಯಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿರುವಂಥ ವಾತಾವರಣನೇ ಬೇರೆ ಇದೆ. ಕರೆಕ್ಟ್ ಇಲ್ಲಿರೋ ವಾತಾವರಣನೇ. ಬಟ್ ಜನರ ಅಪೇಕ್ಷೆ ಇದೆ ಯು ಪಿ ಮಾದರಿ ತರಬೇಕು ಅಂತ. ಸರ್, ಇಲ್ಲ, ಯಾಕೆ ಅಪೇಕ್ಷೆ ಇದೆ ಅಂದರೆ 25 ಕೋಟಿ ಜನಸಂಖ್ಯೆ ಇರುವಂಥ ಉತ್ತರ ಪ್ರದೇಶದಲ್ಲಿ ಆಲ್ಮೋಸ್ಟ್ 25% ನಮ್ಮ ದೇಶದ ಪಾಪ್ಯುಲೇಷನ್ ಇರುವಂಥ ಒಂದು ರಾಜ್ಯದಲ್ಲಿ ಎಲ್ಲ ಮೇಜರ್ ಟೌನ್ಸಲ್ಲಿ ರಾಮನವಮಿ ಉತ್ಸವ ನಡೆಯುತ್ತೆ. ಒಂದು ಕಡೆನೂ ಗಲಭೆ ನಡೆಯಲ್ಲ. ಆಯಿತು, ಆಮೇಲೆ ಅದಕ್ಕಾಗಿ ಜನ ಕೇಳ್ತಾ ಇರೋದು ಅಂಥ ಯು ಪಿ ಮಾದರಿ ಸರ್ಕಾರ ನಮಗೆ ಕರ್ನಾಟಕದಲ್ಲಿ ಬೇಕು ಅಂತ. ಒಂದೇ ಒಂದು ಗಲಭೆ ಇಲ್ಲ, ಒಂದು ವೈಲೆನ್ಸ್ ಕೇಸ್ ಇಲ್ಲ. ಮೊನ್ನೆ ನಡೆದಂಥ ರಾಮನವಮಿ ಗುಜರಾತಲ್ಲಿ ಆಯಿತು, ಮಧ್ಯಪ್ರದೇಶ ಡೆಲ್ಲಿಲಿ ಆಯಿತು. ಯು ಪಿಯಲ್ಲಿ ಒಂದೇ ಒಂದು ಕೇಸ್ ಆಫ್ ವೈಲೆನ್ಸ್ ಇಲ್ಲ. ಕೇಸ್ ಆಫ್ ವೈಲೆನ್ಸ್ ಇಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್ ನೀವು ಮಾಡಿದಂಥದ್ದು. ಅದರ ಜೊತೆಗೆ ಸೌಹಾರ್ದದಿಂದ ರಾಮನವಮಿ ಉತ್ಸವ ನಡೆಯುತ್ತೆ. ಮುಸ್ಲಿಂ ಮೆಜಾರಿಟಿ ಏರಿಯಾದಲ್ಲಿ ಶೋಭಾಯಾತ್ರೆ ಹೋದ್ರೆ ಪಾನಕ ಕೊಟ್ಟು ಸ್ವಾಗತ ಮಾಡಲಾಗುತ್ತೆ. ಏನು ಹೇಳ್ತಾ ಇದ್ದೀರಿ ನೀವು? ಆ ಯು ಪಿ ಮಾದರಿ ಬರಬೇಕು ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತೀನಿ. ಅನಿವಾರ್ಯ ಆದರೆ ಕಾನೂನು ಯಾರು ಕೈಗೆ ಎತ್ಕೊಳ್ತಾರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ನಾಯಕತ್ವದ ಬಗ್ಗೆ ನಿಮ್ಮಲ್ಲಿ ಒಂದು ಡೈರೆಕ್ಟ್ ಪ್ರಶ್ನೆ ಇದೆ. ಈಗ ಕರ್ನಾಟಕ ಜನರು ಬಿಜೆಪಿ ನೋಡಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇಲ್ಲ. ಮೊದಲು ಬಂದಿದ್ದು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಆಯ್ಕೆ ಮಾಡಿ ಒಳ್ಳೆ ನಾಯಕ ಅಂತ ಕೂಡಿಸಿದ್ರು. ಅದು ಹೇಗೋ ಕಳೆದು ಹೋಯ್ತು. ಎರಡನೇ ಸತಿ ಮತ್ತೆ ಬಂದು ಕೂತಾಗ ಕೂಡ ಈಗ ಇವ್ರು ಹೇಳ್ದಂಗೆ 1 ವರ್ಷದಿಂದ ಇವೆಲ್ಲ ನಡೀತಿದೆ ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ನಾಯಕರು ಯಾರು? ಮುಂದೆ ನಾವು ಎಲೆಕ್ಷನ್ ಹೋಗ್ಬೇಕಾದ್ರೆ ಭಾಜಪದಿಂದ ಹೂ ಇಸ್ ದ ಫೇಸ್? ನಾಯಕರು ಯಾರು? ನೀವೇ ಹೇಳಿದ್ದು, ನೀವು ಅಲ್ಲಿ ಮೋದಿ ಕಡೆ ತೋರಿಸ್ಬೇಡಿ. ಪಾರ್ಲಿಮೆಂಟ್ರಿ ಬೋರ್ಡ್ ಆ ಟೈಮ್ ಬಂದಾಗ ಖಂಡಿತವಾಗೂ ಅನೌನ್ಸ್ ಮಾಡುತ್ತೆ. ವಿತೌಟ್ ಲೀಡರ್ಶಿಪ್ ಎಲೆಕ್ಷನಿಗೆ ಹೋಗಲ್ಲ, ವಿತ್ ಲೀಡರ್ಶಿಪ್ ಎಲೆಕ್ಷನಿಗೆ ಹೋಗ್ತೀವಿ. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್. ಲೀಡರ್ಶಿಪ್ ವಿಷಯದಲ್ಲಿ ಡೆಲ್ಲಿ ನಮ್ಮ ಪಾರ್ಟಿ ಹೈಯೆಸ್ಟ್ ಅಥಾರಿಟಿ ಪಾರ್ಲಿಮೆಂಟರಿ ಬೋರ್ಡು, ಅವರು ಡಿಸೈಡ್ ಮಾಡ್ತಾರೆ, ಫ್ಯಾಮಿಲಿ ಅಲ್ಲ. ತಾವು ನೋಡ್ತಾ ಇದ್ದೀರಾ, ದಲಿತರ ಮೇಲೆ ಮತ್ತು ಕ್ರೈಸ್ತರ ಮೇಲೆ, ಮುಸಲ್ಮಾನ್ ಮೇಲೆ, ಬರೀ ಜಾಸ್ತಿ ದಲಿತರ ಮೇಲೇ ಈ ಹಿಂಸೆ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರು ಅವರೇ. ಆರ್ಥಿಕವಾಗಿ ಇರಲಿ, ಸಾಮಾಜಿಕವಾಗಿ ಕೂಡ ಇರಲಿ, ಏನು ಊಟ ಮಾಡಬೇಕು, ಎಂಥದ್ದು ಊಟ ಮಾಡಬೇಕು, ಹಲಾಲ್ ಮೀಟ್ ಇರಲಿ, ಮೊಟ್ಟೆ ಇರಲಿ, ಅದನ್ನು ಕೂಡ ಈಗ 80% ಹಿಂದೂಸ್ ಡಿಕ್ಟೇಟ್ ಮಾಡೋಕ್ಕೆ ಅವ್ರಿಗೆ ಹಕ್ಕಿದೆಯಾ? ಯಾರಿಗೂ ಡಿಕ್ಟೇಟ್ ಮಾಡೋಂಗಿಲ್ಲ. ಇಂಡಿವಿಜುವಲ್ ರೈಟ್ಸ್ನು ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸಂವಿಧಾನದಲ್ಲೇ ಗೋಹತ್ಯೆ ಬಗ್ಗೆ ಉಲ್ಲೇಖ ಆಗಿದೆ. ಗೋಹತ್ಯೆ ಮಾಡಿ ಗೋಮಾಂಸ ತಿನ್ನೋದೇ ನನ್ನ ಹಕ್ಕು ಅಂತ ಭಾವಿಸಿದರೆ ಅವರು ಈ ನೆಲದ ಸಂಸ್ಕೃತಿಯನ್ನು ಗೌರವಿಸಬೇಕು, ಕಾನೂನನ್ನು ಗೌರವಿಸಬೇಕು. ನಾವೆಲ್ಲ ಹೇಳಿದ್ದು, ಮಹಾತ್ಮ ಗಾಂಧಿ ಹೇಳಿದರು, ನನಗೆ 1 ದಿನದ ಅಧಿಕಾರ ಸಿಕ್ಕಿದ್ರೂ ಸಂಪೂರ್ಣ ಗೋಹತ್ಯೆ ಮಾಡ್ತೀನಿ ಅಂತೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.